ಎರಡನೇ ಮದುವೆಯಾಗಿ ಗಂಡನ ಮನೆಗೆ ಬಂದ ಮೇಘ್ನಾ ರಾಜ್ ಹಾಗೆ ಅವರ ಮಗ ರಾಯನ್. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ ಮತ್ತು ರಾಯನ್ ಇವರಿಬ್ಬರು ಒಂದು ಗಂಡನ ಮನೆಗೆ ಬಂದಿದ್ದಾರೆ. ಸೊ ಎರಡನೇ ಮದುವೆಯನ್ನು ಮೇಘ್ನಾ ರಾಜ್ ಅವರು ಆಗಿದ್ದಾರಂತೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನು, ಯಾವಾಗ ಒಂದು ಮದುವೆಯನ್ನು ಆದರೂ, ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಮದುವೆಯನ್ನು ಒಂದು ಬೇಡ ಅನ್ನಂಥವ್ರು ಯಾಕೆ ಈ ರೀತಿಯಾದ ನಿರ್ಧಾರವನ್ನು ಮತ್ತೆ ಚೇಂಜ್ ಮಾಡಿದ್ರು. ಸೊ ಚಿರಂಜೀವಿ ಸರ್ಜಾ ಅವರನ್ನ ಬಿಟ್ಟು ನಾನು ಎರಡನೇ ಮದುವೆಯನ್ನು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ ಅವರು ಹೇಳಿದರು. ಸೊ ಯಾಕೆ ಈ ರೀತಿಯಾಗಿ ಚೇಂಜ್ ಮಾಡಿದ್ರು, ಈ ಒಂದು ಮನಸ್ಸನ್ನು ಯಾಕೆ ಬದಲು ಮಾಡಿದ್ರು, ಸೊ ಏನು ಕತೆ ಏನು ಅಂತಕ್ಕಂಥದ್ದು, ಹುಡುಗ ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಎಳೆಯಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಟ್ಸ್ ಆಲ್ ಗೈಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ನಟಿ ಮೇಘ್ನಾ ರಾಜ್ ರವರು ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಈಗ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಎರಡನೇ ಮದುವೆಯನ್ನು ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ನನ್ನ ಮಗನಿಗೂ ಕೂಡ ಒಬ್ಬ ತಂದೆ ಬೇಕು, ಫಾದರ್ ಫಿಗರ್ ಬೇಕು ಅಂತಕ್ಕಂಥ ಮಾತನ್ನು ಸೊ ನಟಿ ಮೇಘ್ನಾ ರಾಜ್ ರವರು ಹೇಳಿದರು. ಸೊ ಈಗ ಒಂದಿಷ್ಟು ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ನೀವು ಮೊದಲನೇದಾಗಿ ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಸೊ ಈಗ ಯಾಕೆ ಈ ರೀತಿಯಾದ ಒಂದು ಬದಲಾವಣೆಯನ್ನು ಮಾಡಿದ್ರಿ, ಸೊ ಅಷ್ಟಕ್ಕೂ ನೀವು ಎರಡನೇ ಮದುವೆಯನ್ನು ಆಗೋದು ತಪ್ಪು ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಅಭಿಮಾನಿಗಳ ಅಭಿಪ್ರಾಯದ ಪ್ರಕಾರ ಏನಿದೆಯಪ್ಪ ಅಂತಂದರೆ, ಇಲ್ಲ ನೀವು ಚಿರಂಜೀವಿ ಸರ್ಜಾ ಅವರ ನೆನಪಿನಲ್ಲೇ ಇರಬೇಕು, ಚಿರಂಜೀವಿ ಸರ್ಜಾ ಅವರನ್ನ ಬಿಟ್ಟು ಎರಡನೇ ಮದುವೆಗೆ ಒಂದು ತಯಾರಾಗಬಾರ್ದು, ಎರಡನೇ ಮದುವೆಯನ್ನು ಆಗೋದು ನೀವು ತಪ್ಪು ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಚಿರಂಜೀವಿ ಅವರ ಅಭಿಮಾನಿಗಳಾಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಅಭಿಮಾನಿಗಳು ಕನ್ನಡ ಇಂಡಸ್ಟ್ರಿಯಲ್ಲಿರ್ತಕ್ಕಂಥ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇಲ್ಲ ನೀವು ಎರಡನೇ ಮದುವೆಯನ್ನು ಆಗೋದು ತಪ್ಪು, ಯಾಕಪ್ಪ ಅಂತಂದರೆ ನೀವು ಚಿರಂಜೀವಿ ಸರ್ಜಾ ಅವರನ್ನ ಪ್ರೀತಿಸಿ ಮದುವೆಯನ್ನು ಆಗಿದ್ದೀರಿ, ಸೊ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಒಂದು ಕಮೆಂಟ್ಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ನೋಡಬೇಕಪ್ಪ ಅಂತಂದರೆ, ಇಲ್ಲ ನೀವು ಎರಡನೇ ಮದುವೆಯನ್ನು ಆಗಿ ನಿಮ್ಮದಿನ್ನೂ ಚಿಕ್ಕ ವಯಸ್ಸು, ನೀವು ಎರಡನೇ ಮದುವೆಯನ್ನು ಆಗಲೇಬೇಕು. ಯಾಕಪ್ಪ ಅಂತಂದರೆ ನಿಮ್ಮ ಮಗನಿಗೋಸ್ಕರ ಆದರೂ, ನಿಮಗೋಸ್ಕರ ಅಲ್ಲದೆ ಹೋದರೂ ನಿಮ್ಮ ಮಗನಿಗಾದರೂ ಒಬ್ಬ ತಂದೆಯ ಸ್ಥಾನದಲ್ಲಿ ಯಾರಾದರೂ ಬೇಕು, ಅವನನ್ನು ಬೆಳೆಸೋಕ್ಕೆ ಹಾಗೆ ಅವನನ್ನು ಸರಿ ದಾರಿಯಲ್ಲಿ ತರೋಕ್ಕೆ ಒಬ್ಬರ ತಂದೆ ಸ್ಥಾನದಲ್ಲಿ ಯಾರಾದರೂ ಬೇಕೇ ಬೇಕು. ಸೊ ದಯವಿಟ್ಟು ನೀವು ಎರಡನೇ ಮದುವೆಯನ್ನು ಆಗಿ, ನೀವು ಎರಡನೇ ಮದುವೆಯನ್ನು ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಎರಡನೇ ಮದುವೆ ಆಗೋದು ಬಿಡೋದು ಅವರ ಅಭಿಪ್ರಾಯ, ಯಾಕಂದರೆ ಅವರ ಪರ್ಸನಲ್ ಅಭಿಪ್ರಾಯ. ಇನ್ನು ಇದಕ್ಕೆ ಧ್ರುವ ಸರ್ಜಾ ಅವರು ಕೂಡ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆಪ್ಪ ಅಂತಂದರೆ, ಒಂದು ಮೇಘ್ನಾ ರಾಜ್ ರವರ ಎರಡನೇ ಮದುವೆ ಬಗ್ಗೆ ನೀವು ಏನು ಹೇಳ್ತೀರಾ ಅಂತಕ್ಕಂಥ ಮಾತನ್ನು ಮಾಧ್ಯಮ ಮಿತ್ರರು ಸೊ ಧ್ರುವ ಸರ್ಜಾ ಅವರಿಗೆ ಕೇಳ್ತಾರೆ. ಆಗ ಧ್ರುವ ಸರ್ಜಾ ಅವರು ಹೇಳಿದ್ದೇನಪ್ಪ ಅಂತಂದರೆ, ಸೊ ಈಗ ಅತ್ತಿಗೆ ಅಣ್ಣನ ಕಳೆದುಕೊಂಡಿರೋ ದುಃಖದಲ್ಲಿದ್ದಾರೆ. ಸೊ ಈ ರೀತಿಯಾದ ಒಂದು ಕ್ವಶನನ್ನು ಕೇಳಿಬಿಟ್ಟು ಸೊ ಅವರ ಮನಸ್ಸನ್ನು ನೋಯಿಸೋದು ಬೇಡ, ಅವರು ಆದಷ್ಟು ಬೇಗ ರಿಕವರಿ ಆಗಲಿ. ಸೊ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಒಂದು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಖಂಡಿತವಾಗ್ಲೂ ಅವ್ರ ಇಷ್ಟದಂತೆ ಆಗಲಿ ಅಂತಕ್ಕಂಥ ಮಾತನ್ನು ಕೂಡ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಇನ್ನು ಎರಡನೇ ಮದುವೆ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ ಅವರು ಕೂಡ ಒಂದು ಸಂಪೂರ್ಣವಾದ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಯಾಕಪ್ಪ ಅಂತಂದರೆ ನಾನು ಕೂಡ ಕೂತು ಯೋಚನೆ ಮಾಡಿದೆ, ನಮ್ಮ ಮನೆಯಲ್ಲಿ ಕೂಡ ನನಗೆ ತುಂಬಾ ಫೋರ್ಸ್ ಮಾಡಿದ್ರು, ನಾನು ಯಾವುದೇ ಕಾರಣಕ್ಕೂ ಒಪ್ಕೊಂಡಿರಲಿಲ್ಲ. ಸೊ ನಾನು ಕೂಡ ಕೂತು ಯೋಚನೆ ಮಾಡಿದಾಗ ನನಗೆ ಗೊತ್ತಾಯಿತು, ಸೊ ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಪ್ಪ ಅಂತಂದರೆ ನಾನು ಏನು ಚಿರಂಜೀವಿ ಸರ್ಜಾ ಅವರು ಇರುವಾಗ ಅವರಿಗೆ ಮೋಸ ಮಾಡಿ ಮದುವೆ ಆಗ್ತಿಲ್ಲ. ಸೊ ಅವರು ಈಗ ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಸೊ ಅವರ ಆಸೆ ಕೂಡ ಹೌದು ಇದು, ನಾನು ಎರಡನೇ ಮದುವೆಯನ್ನು ಆಗೋದು. ಸೊ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಆಗಿ ನನ್ನ ಮಗನಿಗೂ ಕೂಡ ಒಂದು ಆಧಾರ ಸ್ತಂಭವನ್ನು ಕೊಡಬೇಕು. ಯಾಕಪ್ಪ ಅಂತಂದರೆ ನನ್ನ ಮಗನೂ ಕೂಡ ಒಂದು ತಂದೆ ಸ್ಥಾನದಲ್ಲಿ, ತಂದೆಯ ನೆರಳಿನಲ್ಲಿ ಬೆಳಿಬೇಕು. ತಂದೆ ಇಲ್ಲದೆ ನನ್ನ ಮಗನೂ ಕೂಡ, ರಾಯನ್ ಕೂಡ ಬೆಳಿಬಾರ್ದು. ಹಾಗೆ ಅವರು ನನ್ನ ಮಗ ಅಷ್ಟೇ ಅಲ್ಲ, ಚಿರಂಜೀವಿ ಸರ್ಜಾ ಅವರ ಮಗ ಕೂಡ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇನ್ನು ಗಂಡು ಯಾರು ಏನು, ಸೊ ಯಾರನ್ನ ಮದುವೆ ಆಗ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನೋಡಬೇಕಪ್ಪ ಅಂತಂದರೆ, ಸೊ ಒಂದು ಗಂಡು ಯಾರಪ್ಪ ಅಂತಂದರೆ ಒಂದು ನಟಿ ಮೇಘ್ನಾ ರಾಜ್ ರವರ ಸಂಬಂಧಿಕರಲ್ಲಿ ಒಂದು ಗಂಡನ್ನು ನೋಡಿದ್ದಾರಂತೆ. ಸೊ ಆ ಗಂಡನ್ನು ಸೊ ಆದಷ್ಟು ಬೇಗ ಮದುವೆಯನ್ನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು, ಸೊ ಆದಷ್ಟು ಬೇಗ ನಾನು ಮದುವೆಯನ್ನು ಕೂಡ ಆಗ್ತೀನಿ ಅಂತಕ್ಕಂಥ ಮಾತನ್ನು ಸೊ ನಟಿ ಮೇಘ್ನಾ ರಾಜ್ ರವರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಯಾರು ಆ ಗಂಡು ಏನು ಅಂತಕ್ಕಂಥದ್ರ ಸಂಪೂರ್ಣವಾದ ಮಾಹಿತಿನ ಇನ್ನೂ ಕೂಡ ವೈರಲ್ ಮಾಡಿಲ್ಲ. ಆದಷ್ಟು ಬೇಗ ನಾನು ನಿಮಗೆ ಆದಷ್ಟು ಬೇಗ ಮಾಹಿತಿನ ತಿಳಿಸೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅದಕ್ಕೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಈ ಒಂದು ನಟಿ ಮೇಘ್ನಾ ರಾಜ್ ಅವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ, ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಸೊ ಅಭಿಮಾನಿಗಳ ಒಂದು ಪ್ರಕಾರ ನಿಮ್ಗೆ ಏನು ಅನಿಸುತ್ತೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.